ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಈ ವೇದಿಕೆಗೆ ಒಂದು ಎಕ್ಸ್ಟ್ರಾ ಪವರ್ ಬಂದಂಗ ಆಯ್ತು ನೋಡ್ರಪ್ಪ. ಹಳ್ಳಿ ಪವರ್ ರಿಯಾಲಿಟಿ ಶೋ ಮೂಲಕ ಕರ್ನಾಟಕದಲ್ಲಿ ಒಂದು ಹೊಸ ಸಂಚಲನ ಮೂಡಿಸಿದಂತ ನಮ್ಮೆಲ್ಲ ಪವರ್ಫುಲ್ ಗರ್ಲ್ಸ್ ಗೆ ಬಲಿಜೋದ ಚಪ್ಪಾಳೆ. ಜಿ ವಾಹಿನಿಯ ಜಿ ಪವರ್ ನಲ್ಲಿ ಬರ್ತಾ ಇರುವಂತ ಹಳ್ಳಿ ಪವರ್ ನಲ್ಲಿ ಬಂದಂತ ಪವರ್ ಗರ್ಲ್ಸ್ ಉತ್ತರ ಕರ್ನಾಟಕದ ಸಂಗೊಳ್ಳಿಯಲ್ಲಿ 110 ದಿನಗಳ ಕಾಲ ಒಂದು ರಿಯಾಲಿಟಿ ಶೋ ಬಂತು. ಸಿಟಿನಲ್ಲಿ ಲಕ್ಸುರಿಯಸ್ ಆಗಿ ಬದುಕ್ತಾ ಇದ್ದಂತ ಹೆಣ್ಣು ಮಕ್ಕಳು ಹಳ್ಳಿಗೆ ಬಂದು ಹಳ್ಳಿ ಜೀವನ, ಹಳ್ಳಿ ವಾತಾವರಣ, ಅಲ್ಲಿನ ರೀತಿ ನೀತಿ ಸಂಪ್ರದಾಯ ಏನು ಅನ್ನೋದನ್ನ ಕಲ್ತು ಪ್ರತಿದಿನ ರಫ್ ಅಂಡ್ ಟಫ್ ರಗ್ಗಡ್ ಟಾಸ್ಕ್ ಗಳನ್ನ ಫೇಸ್ ಮಾಡಿ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಅಭಿಮಾನನ ಗಳಿಸಿರೋಂತ ನಮ್ಮೆಲ್ಲ ಪವರ್ ಗರ್ಲ್ಸು. ಬಲಿ ಇವ್ರಿಗೆ ಜೋರಾದ ಚಪ್ಪಾಳೆ ಇನ್ನೊಂದ್ಸಲಿ. ಮೊದಲಿಗೆ ಗರ್ಜನೆ ಅಂದ್ರೆ ಘಾಟಿ, ಘಾಟಿ ಅಂದ್ರೆ ಗಾನವಿ. ಘಾಟಿ ಗಾನವಿ ಇದೇನು ಇದು ಹಿಂಗು ನಡ್ಕೊಂಡು ಹೋಗ್ತಾನೆ ಇದು ಘಾಟಿ ಅನ್ನೋದು? ನನ್ನ ಹೆಸರುನ ಗಾನ್ವಿ ಅನ್ನೋದೇ ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. ಘಾಟಿ ಗಾನ್ವಿ ಅನ್ನೋದೇ ಜಾಸ್ತಿ ಸರ್. ಈಗಂತೂ ಹೊಸ ಹೆಸರು, ನನಗೆ ಹೊಸ ನಾಮಕರಣ. ಎಸ್, ಮಹಾಕಾಳಿ ಟೆಲಿನ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸರ್. ಸೊ ಹೇಗಿದೆ ಸಂಗೊಳ್ಳಿಯಿಂದ ಬಂದ್ಮೇಲೆ ಲೈಫ್? ಲ್ಯಾಂಗ್ವೇಜೇ ಚೇಂಜ್ ಆಗ್ಬಿಟ್ಟಿದೆ. ಇವಾಗ ಯಾರಾದ್ರೂ ಹೇಗಿದ್ದೀರಾ ಅಂತ ಕೇಳೋದ್ ಬದಲು ಆರಾಮಿದ್ದೀರಾ ಅಂತ ಕೇಳ್ತೀವಿ. ಆಮೇಲೆ ಅಲ್ಲಿ ಓಡಾಡ್ತಿದೀವಿ ಅಂದ್ರೆ ಅಡ್ಡಾಡ್ತಿದೀವಿ ಅಂತ ಹೇಳ್ತೀವಿ. ಸೊ ದಟ್ಸ್ ಹೌ ಲೈಫ್ ಹ್ಯಾಸ್ ಡ್ರಾಸ್ಟಿಕಲಿ ಚೇಂಜ್ಡ್. ಇಟ್ ಇಸ್ ವೆರಿ ನೈಸ್ ಸರ್. ಎಲ್ಲೋ ಇರೋ ಒಂದು ಕುಟುಂಬಕ್ಕೆ ಇವಾಗ ನಾವು ಅವ್ರ ಮನೆ ಮಕ್ಕಳಾಗಿರೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಸೊ ಫೀಲ್ಸ್ ವೆರಿ ಹ್ಯಾಪಿ ಅಂಡ್ ಬ್ಲೆಸ್ಡ್. ಮ್ಯಾಗಿ, ಸಿಟಿ ಲೈಫ್ ಹೇಗಿದೆ? ಸಿಟಿ ಲೈಫ್ನ ಮಿಸ್ ಮಾಡ್ಕೊಂತಿದ್ದೀವಿ. ಎಸ್, ಆದರೆ ಸಿಟಿಗೆ ವಾಪಸ್ ಬಂದ್ಮೇಲೆ ವಾಪಸ್ ಹಳ್ಳಿಗೆ ಹೋಗ್ಬೇಕು ಅಂತ ಅನ್ಸ್ತದೆ. ತುಂಬಾ ಮಿಸ್ ಮಾಡ್ಕೊಂತ ಇದೀನಿ ಜೋಳದ ರೊಟ್ಟಿನ. ಎಸ್, ನೆಕ್ಸ್ಟ್ ಸೂಪರ್ ಮಾಡೆಲ್ ಡಿಜೆ ಪ್ಲೇಯರ್, ಬೆಕ್ಕಿಗೆ ವಾಕಿಂಗ್ ಕಲ್ಸ್ಕೊಳ್ಳುವಂತ ಮಾಡಲ್ ಸಖತ್ ಸೋನಿಯಾ. ಎಸ್, ಹಲೋ ಸರ್. ಹಲೋ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವೇದಿಕೆಗೆ ಬಂದು ಬಹಳ ಖುಷಿ ಆಗ್ತಾ ಇದೆ. ನೀವೇನ್ ಜಾಸ್ತಿ ಮಿಸ್ ಮಾಡ್ಕೊಂತ ಇರ ಅಲ್ಲಿ? ಸರ್, ಸಂಗೊಳ್ಳಿ ನಾವು ಬಂದಂತ ಒಂದು ಕಲಿಕೆ ಇದೆಯಲ್ಲ ಸರ್, ಅದು ಅದ್ಭುತವಾದಂತ ಕಲಿಕೆ ಕಲ್ತಿದ್ವಿ. ಪರೀಕ್ಷೆಗಳನ್ನ ನೋಡಿದೀವಿ, ಏನ್ ತೊಂದ್ರೆ ಇಲ್ಲ, ಪರಿಣಾಮಗಳನ್ನ ಕಲ್ತ್ಕೊಂಡಿದೀವಿ. ಸೊ ಈ ಒಂದು ಜರ್ನಿ ಏನಿದೆ, ನಾವು ಇಷ್ಟು ಜನ ಬದುಕ್ತಂತ ಆ ಲೈಫ್ ಸ್ಟೈಲ್, ನಾವಿದ್ದಂತ ರೀತಿ, ಅದನ್ನೆಲ್ಲ ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತುಂಬಾ ಸ್ಪಷ್ಟವಾಗಿ ಅಚ್ಚ ಕನ್ನಡದಲ್ಲಿ ಮಾತಾಡೋದನ್ನ, ಒಂದೇ ಒಂದು ಆಂಗ್ಲ ಪದ ಬಳಕೆ ಮಾಡದೆ ಕನ್ನಡ ಮಾತಾಡೋದನ್ನ ಕಲ್ತ್ಕೊಂಡಿದ್ದೀನಿ. ಮಿಲ್ಕಿ ಬ್ಯೂಟಿ. ಹಲೋ ಸರ್, ಹೇಗಿದ್ದೀರಾ? ಮಿಲ್ಕಿ ಬ್ಯೂಟಿ ಮೋನಿಶಾ. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹಾಯ್ ಜಡ್ಜಸ್, ಹೇಗಿದ್ದೀರಾ? ಓಕೆ, ನಾನು ಸಂಗೊಳ್ಳಿನ ತುಂಬಾ 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 ಮಿಸ್ ಮಾಡ್ಕೊತೀನಿ. ಆ ವಾಡೆ ಮನೆ ಮತ್ತೆ ಆ ಜಾಗ ಎಲ್ಲನೂ ಯಾವತ್ತೂ ಅದನ್ನ ಮರೆಯಕ್ಕಾಗಲ್ಲ. ಆ ಶೋ ನನಗಿಲ್ಲಿ, ನಾನಿನ್ನೂ ಇಲ್ಲಿ. ಮಹಾ ನಟಿ ಮಹಾಸತಿ. ಹಾಯ್ ಸರ್, ಹೇಗಿದ್ದೀರಾ? ಈ ತರ ರಿಯಾಕ್ಷನ್ ಹೆಂಗಿದ್ದೀರಿ? ಶರಣ್ ಸರ್, ಲವ್ ಯು. ಹಾಯ್ ಮ್ಯಾಮ್. ಹಾ ಸರ್. ಏನ್ ಇಷ್ಟ ಆಗುತ್ತೆ ನಿಮ್ಗೆ ಶರಣ್ ಸರ್ ಅಲ್ಲಿ? ಅವ್ರ ಸ್ಟೈಲು, ಅವ್ರ ಆಕ್ಟಿಂಗು, ಅವ್ರ ಕಾಮಿಡಿ ಎಲ್ಲಾನು ಇಷ್ಟ ಸರ್. ಎಲ್ಲಾನು ಇಷ್ಟ. ಮುಖ್ಯಮಂತ್ರಿ ಚಂದ್ರ ಸರ್ ಏನ್ ಇಷ್ಟ? ಸರ್, ಅವ್ರ ಆಕ್ಟಿಂಗ್ ಇಷ್ಟ ಸರ್. ನಾನು ಮುಖ್ಯಮಂತ್ರಿ ನಾಟಕ ನೋಡಿದ್ದೆ ತುಂಬಾ, ಅವಾಗ ಒಂದಿಷ್ಟು 7-8-9 ಇಯರ್ಸ್ ಬ್ಯಾಕ್ ಅಲ್ಲಿ. ಸೊ ಅವಾಗ ನಾನು ರಂಗಭೂಮಿಗೆ ಮೊದಲೇ ಎಂಟ್ರಿ ಆಗಿರೋದು. ಸೊ ನಿಜವಾಗ್ಲೂ ಸರ್ ಬಿಟ್ಟಂಗೆ ನೋಡ್ತಾ ಇದ್ದೆ. ಅಷ್ಟು ಒಂದ್ಸರಿ ಸರ್